ಇನ್ನು ವಿಜಯದಶಮಿಗೆ ಕೇಂದ್ರ ಸರ್ಕಾರ ಭರ್ಜರಿ ಗಿಫ್ಟ್ ಕೊಟ್ಟಿದ್ದು ದೇಶಾದ್ಯಂತ ಜಿಎಸ್ಟಿ 2.0 ಜಾರಿ ಆಗ್ತಾ ಇದೆ. ನಾವು ಪ್ರತಿದಿನ ಬಳಸುವಂತ ವಸ್ತುಗಳ ಬೆಲೆಯಲ್ಲಿ ಗಣನೀಯ ಇಳಿಕೆ ಆಗಲಿದೆ. ನಾವೆಲ್ಲ ಪ್ರತಿದಿನ ಬಳಸುವಂತ ದಿನಬಳಕೆಯ ವಸ್ತುಗಳ ಬೆಲೆಗಳು ಗಣನೀಯವಾಗಿ ಇಳಿಕೆ ಆಗ್ತಾ ಇದೆ. ಈ ಹೊಸ ತೆರಿಗೆ ನೀತಿಯಿಂದಾಗಿ ಟೂತ್ ಪೇಸ್ಟು, ಶಾಂಪೂ, ಸೋಪ್, ದಿನಸಿ ಹಾಗೂ ಕೆಎಂಎಫ್ ಮತ್ತು ಅಮೂಲ್ ಹಾಲಿನ ಉತ್ಪನ್ನಗಳ ದರಗಳು ಕೂಡ ಕಡಿಮೆ ಆಗ್ತಾ ಇದೆ. ಹಾಗಾದರೆ ಹೊಸ ಜಿಎಸ್ಟಿ ದರದಿಂದಾಗಿ ಯಾವೆಲ್ಲ ವಸ್ತುಗಳ ಬೆಲೆಯಲ್ಲಿ ಎಷ್ಟು ಉಳಿತಾಯ ಆಗಲಿದೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ ದಿನನಿತ್ಯ ವಸ್ತುಗಳು ಮೊದಲಿಗೆ ನಾವು ಗಮನಿಸೋದಾದರೆ ಟೂತ್ ಪೇಸ್ಟು, ಶಾಂಪೂ, ಸೋಪ್, ಕಾಫಿ ಪೌಡರು, ಆಮೇಲೆ ಪ್ಯಾಕ್ ಮಾಡಿದಂಥ ಆಹಾರ ಪದಾರ್ಥಗಳು, ಅಡುಗೆ ಬಳಸುವಂತಹ ಎಣ್ಣೆ, ಮನೆ ಸ್ವಚ್ಛಗೊಳಿಸುವಂಥ ಉತ್ಪನ್ನ, ನಂದಿನಿ ತುಪ್ಪ, ಬೆಣ್ಣೆ, ಪನ್ನೀರ್, ವೈದ್ಯಕೀಯ ಸೇವೆಗಳು, ಚಾರ್ಜರ್ಗಳು, ಆಮೇಲೆ ಇಯರ್ಫೋನ್ಗಳು, USB ಕೇಬಲ್ಗಳು, ಆ್ಯಪ್ ಆಧಾರಿತ ಆಟೋ, ಆಮೇಲೆ ಆ್ಯಪ್ ಆಧಾರಿತ ಕ್ಯಾಬು, ಏರ್ ಕಂಡೀಷ್ನರು, ವಾಷಿಂಗ್ ಮಷೀನು, TV, ನೋಟ್ಬುಕ್ಗಳು, ಪೆನ್ಸಿಲ್ಗಳು, ರಬ್ಬರು, ಜೈವಿಕ ಕೀಟನಾಶಕಗಳು, ಅದರ ಜೊತೆಗೆ ಹೊಲಿಗೆ ಯಂತ್ರ, ಇದೆಲ್ಲವೂ ಕೂಡ ಕಮ್ಮಿ ಆಗ್ತಾ ಇದೆ. ಅದರ ಅಧಿಕೃತ ದರ ನಾಳೆಯಿಂದಲೇ ಜಾರಿ ಆಗ್ತಾ ಇದೆ. GST 2.0 ಒಂದು ರೀತಿ ದೇಶವಾಸಿಗಳಿಗೆ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಅತಿ ದೊಡ್ಡ ಗಿಫ್ಟು.